ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಎಸಿ ಸರ್ಕ್ಯೂಟ್ಸ್ ಮೇಲೆ. ಸೊ ಕ್ವಶನ್ ಏನು ಹೇಳ್ತಾ ಇರೋದು, ಇಫ್ ವಿ ಇಸ್ ಈಕ್ವಲ್ ಟು 141.4 sin 628t minus 5/6 ದೆನ್ ಕ್ಯಾಲ್ಕುಲೇಟ್ ದ ಆರ್ ಎಮ್ ಎಸ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಅಂದ್ರೆ ಅವರು ವೋಲ್ಟೇಜ್ ರೆಸ್ಪೆಕ್ಟಿವ್ ಅಲ್ಲಿ ಕೊಟ್ಟಿರೋದ್ರಿಂದ ಆರ್ ಎಮ್ ಎಸ್ ವೋಲ್ಟೇಜ್ ಆರ್ ಎಮ್ ಎಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು, ಮ್ಯಾಕ್ಸಿಮಮ್ ವೋಲ್ಟೇಜ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು, ಆಂಗುಲರ್ ಫ್ರೀಕ್ವೆನ್ಸಿ, ಫಾರ್ಮ್ ಫ್ಯಾಕ್ಟರ್, ವೋಲ್ಟೇಜ್ ಅಟ್ ಟೈಮ್ ಇಸ್ ಈಕ್ವಲ್ ಟು 0.01 ಸೆಕೆಂಡ್. ಕ್ವಶನ್ ದೊಡ್ಡದಿರ್ಬೋದು, ವೆರಿ ಈಸಿ ಪ್ರಾಬ್ಲಮ್, ಸರಿನಾ? ಸೊ ಸಾಲ್ವ್ ಮಾಡ್ತಾ ಹೋಗೋಣ, ನಿಮಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾನು ಹೇಳಿದ್ದೀನಿ ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೂ ಕೂಡ ಫಸ್ಟ್ ಸ್ಟೆಪ್ ಏನು, ಗಿವನ್ ಅನ್ನ ಬರಿಬೇಕು, ಅವಾಗ ಅರ್ಧ ಮಾರ್ಕ್ಸ್ ಸಾರು ಸಿಗುತ್ತಲ್ವ, ಅದಕ್ಕೋಸ್ಕರ. ಸೊ ಏನು ಕೊಟ್ಟಿದ್ದಾರೆ, ವಿ ಇಸ್ ಈಕ್ವಲ್ ಟು 141.4 sin 628t minus 5/6 ಇದೆ ಅಲ್ವಾ ಅವರು ಕೊಟ್ಟಿರುವಂತ ಈಕ್ವೇಶನ್. ಸೊ ಈಗ ಏನ್ ಮಾಡೋಣ ಅಂತಂದ್ರೆ, ಕ್ವಶನ್ ಅಲ್ಲಿ ಏನೇನು ಫೈಂಡ್ ಮಾಡಕ್ ಹೇಳಿದ್ದಾರೆ ಅದನ್ನು ಕೂಡ ಬರ್ಕೊಳ್ಳೋಣ. ವಿ ಆರ್ ಎಮ್ ಎಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ ನೋಡಿ, ಆರ್ ಎಮ್ ಎಸ್ ವ್ಯಾಲ್ಯೂ. ನೆಕ್ಸ್ಟ್ ಏನು, ಮ್ಯಾಕ್ಸಿಮಮ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ ಅಂತ ಅಂದ್ರೆ ವಿ ಎಂ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಆಂಗುಲರ್ ಫ್ರೀಕ್ವೆನ್ಸಿ ಅಂತಂದ್ರೆ 5 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ಫ್ರೀಕ್ವೆನ್ಸಿ ಅಂತಂದ್ರೆ ಎಫ್ ವ್ಯಾಲ್ಯೂ, ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ಫಾರ್ಮ್ ಫ್ಯಾಕ್ಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ವೆರಿ ಈಸಿ, ಇದೊಂಥರ ಕಾನ್ಸ್ಟೆಂಟ್ ತರ ಬರುತ್ತೆ, ಸರಿನಾ? ಸೊ ಫಾರ್ಮ್ ಫ್ಯಾಕ್ಟರ್ ನಮಗೆ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ವ್ಯಾಲ್ಯೂನೇ ಬರೋದು. ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವೋಲ್ಟೇಜ್ ಅಟ್ ಟೈಮ್ ಇಸ್ ಈಕ್ವಲ್ ಟು 0.01 ಸೆಕೆಂಡ್. ವೋಲ್ಟೇಜ್ ಅಟ್ 0.015 ಸೆಕೆಂಡ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ವೆರಿ ಈಸಿ ಪ್ರಾಬ್ಲಮ್. ಫಸ್ಟು ಕ್ಲಾಸ್ ಅನ್ನ ಕೇಳ್ಕೊಳ್ಳಿ, ಅವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸ್ಕ್ರೀನ್ಶಾಟ್ ತಗೊಂಡು ನೋಟ್ಸ್ ಬರ್ಕೋಬೇಕಾದ್ರೆ ಇನ್ನೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಮೊದಲನೇ ಕ್ವಶನ್ ಏನು ಹೇಳ್ತಾ ಇರೋದು, ವಿ ಆರ್ ಎಮ್ ಎಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಈಕ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಆ ಈಕ್ವೇಶನ್ ಅನ್ನ ಏನ್ ಮಾಡ್ತೀನಿ ಅಂತಂದ್ರೆ, ನಮ್ಮ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮೆಟ್ ಅಥವಾ ಸ್ಟ್ಯಾಂಡರ್ಡ್ ಈಕ್ವೇಶನ್ ಜೊತೆ ಕಂಪೇರ್ ಮಾಡ್ತಾ ಹೋಗ್ತೀನಿ, ಸರಿನಾ? ಸ್ಟ್ಯಾಂಡರ್ಡ್ ಫಾರ್ಮೆಟ್ ಜೊತೆ ಕಂಪೇರ್ ಮಾಡೋಣ. ಸೊ ಬರೀರಿ ಇಲ್ಲಿ, ಕಂಪೇರಿಂಗ್ ದ ಗಿವನ್ ವೋಲ್ಟೇಜ್ ಈಕ್ವೇಶನ್ with standard voltage equation. ಸೊ ಇವಾಗ ನಮಗೆ ಕೊಟ್ಟಿರುವಂತ ಈಕ್ವೇಶನ್ ಏನು, ಗಿವನ್ ಈಕ್ವೇಶನ್ ವಿ ಇಸ್ ಈಕ್ವಲ್ ಟು 141.4 sin 628t minus 5/6. ಈಗ ಇದೇನಿದು, ಗಿವನ್ ಅಲ್ವಾ, ಗಿವನ್ ಈಕ್ವೇಶನ್. ಸೊ ಸ್ಟ್ಯಾಂಡರ್ಡೈಸ್ಡ್ ಈಕ್ವೇಶನ್ ಏನು, ವಿ ಇಸ್ ಈಕ್ವಲ್ ಟು ವಿ ಎಂ ಸೈನ್ ಒಮೆಗಾ ಟಿ ಮೈನಸ್ 5, ಸರಿನಾ? ನಮ್ಮ ಸ್ಟ್ಯಾಂಡರ್ಡೈಸ್ಡ್ ವೋಲ್ಟೇಜ್ ಫಾರ್ಮೇಟ್ ಏನು, ವಿ ಇಸ್ ಈಕ್ವಲ್ ಟು ವಿ ಎಂ ಸೈನ್ ಒಮೆಗಾ ಟಿ ಮೈನಸ್ 5. ಇದೇನಿದು ಸ್ಟ್ಯಾಂಡರ್ಡ್ ಅಂತ ಬರ್ಕೊಳ್ಳಿ, ಸ್ಟ್ಯಾಂಡರ್ಡ್ ಈಕ್ವೇಶನ್. ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ನೀವು ತೋರಿಸ್ತಾ ಹೋಗ್ಬೇಕು, ಸ್ಟ್ಯಾಂಡರ್ಡ್ ಈಕ್ವೇಶನ್. ಅವಾಗ ನಿಮಗೆ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಈಗ ಕಂಪೇರ್ ಮಾಡ್ತಾ ಬನ್ನಿ. ವಿ ಎಂ ಜಾಗದಲ್ಲಿ ಏನಿದೆ, 141.4 ಇದೆ. ಸೈನ್ ಜಾಗದಲ್ಲಿ ಸೈನ್ ಇದೆ, ಟಿ ಜಾಗದಲ್ಲಿ ಟಿ ಇದೆ, ಬಟ್ ಒಮೆಗಾ ಜಾಗದಲ್ಲಿ ಏನಿದೆ ನಮಗೆ 628 ಇದೆ. ನೆಕ್ಸ್ಟ್ ಮೈನಸ್ ಜಾಗದಲ್ಲಿ ಮೈನಸ್ ಇದೆ, 5 ಜಾಗದಲ್ಲಿ ಏನಿದೆ 5/6 ಇದೆ. ಸೊ ಏನೇನು ಬಂದಿದೆ, ಬೈ ಕಂಪೇರಿಂಗ್ ಅಂತ ಬರೆದ್ಬಿಟ್ಟು ಏನೇನು ಗೊತ್ತಾಯ್ತು ನನಗೆ, ವಿ ಎಂ ವ್ಯಾಲ್ಯೂ ಇಸ್ ಈಕ್ವಲ್ ಟು 141.4 ನೋಡಿ, ವಿ ಎಂ ಇಸ್ ಈಕ್ವಲ್ ಟು 141.4. ನೆಕ್ಸ್ಟ್ ಒಮೆಗಾ ಇಸ್ ಈಕ್ವಲ್ ಟು 628. ನೆಕ್ಸ್ಟ್ 5 ವಿಲ್ ಬಿ ಈಕ್ವಲ್ ಟು 5/6. ಸೊ ಇಲ್ಲಿ ಅರ್ಧ ಕೆಲಸ ಮುಗೀತು. ಯಾಕೆ ಗೊತ್ತಾ, ಇಲ್ಲಿ ಅವರು ಆಂಗುಲರ್ ಫ್ರೀಕ್ವೆನ್ಸಿ ಅಂತ ಕೇಳಿದ್ದಾರೆ. ಇದೇ ಆಂಗುಲರ್ ಫ್ರೀಕ್ವೆನ್ಸಿ 5, ಸರಿನಾ? 5/6. ಸೊ ಈಗ ಒಂದೊಂದನ್ನೇ ಆ ಕ್ವಶನ್ ಪ್ರಕಾರ ಬರಿಬೇಕಷ್ಟೇ. ಈಗ ಮೊದಲನೇ ಕ್ವಶನ್ ಏನಂತ ಕೇಳಿದಾರಪ್ಪ ನಮಗೆ, ಆರ್ ಎಮ್ ಎಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ರಿ. ಸೊ ಏನ್ ಕೇಳಿರೋದು, ವಿ ಆರ್ ಎಮ್ ಎಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳಿದ್ದಾರೆ. ನಮಗೊಂದು ಈಕ್ವೇಶನ್ ಗೊತ್ತು, ಏನು, ವಿ ಆರ್ ಎಮ್ ಎಸ್ ವಿಲ್ ಬಿ ಈಕ್ವಲ್ ಟು ವಿ ಎಂ ಹೋಲ್ ಡಿವೈಡೆಡ್ ಬೈ √2. ಇದೇ ನಮ್ಮ ಈಕ್ವೇಶನ್. ಏನು, ವಿ ಆರ್ ಎಮ್ ಎಸ್ ವಿಲ್ ಬಿ ಈಕ್ವಲ್ ಟು ವಿ ಎಂ ಬೈ √2. ವಿ ಎಂ ವ್ಯಾಲ್ಯೂ ನಾವು ಕಂಪೇರ್ ಮಾಡಿದ ತಕ್ಷಣ ನಮಗೆ ಗೊತ್ತಾಯ್ತು, ಏನು, 141.4. ಸೊ 141.4 ಹೋಲ್ ಡಿವೈಡೆಡ್ ಬೈ √2. ಸೊ √2 ವ್ಯಾಲ್ಯೂ ಏನು ಬರುತ್ತೆ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. √2 ವ್ಯಾಲ್ಯೂ ಈಸ್ 141.4142. ಸೊ ವಿ ಆರ್ ಎಮ್ ಎಸ್ ವಿಲ್ ಬಿ ಈಕ್ವಲ್ ಟು 141.4 ಹೋಲ್ ಡಿವೈಡೆಡ್ ಬೈ 1.414. ಸಾಕು.
ಸೊ ಈಗ 141.4 ವೋಲ್ಟ್ ಡಿವೈಡೆಡ್ ಬೈ 1.414. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 100 ವೋಲ್ಟ್ಸ್. ಸರಿನಾ? ಎಸ್ ಐ ಯೂನಿಟ್ ಬರೆಯೋದನ್ನ ಬರೀಲೇಬಾರ್ದು. ಎಸ್ ಐ ಯೂನಿಟ್ಗೆ ಅರ್ಧ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಸರಿನಾ? ಅದಕ್ಕೋಸ್ಕರ ಎಸ್ ಐ ಯೂನಿಟ್ ಬರೆಯೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ವೋಲ್ಟೇಜ್ ಎಸ್ ಐ ಯೂನಿಟ್ ಏನು? ವಿ ವೋಲ್ಟ್ಸ್ ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಎರಡನೇ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ? ಮ್ಯಾಕ್ಸಿಮಮ್ ವೋಲ್ಟೇಜ್ ಇಲ್ಲೇ ಕಂಪೇರ್ ಮಾಡಿದ ತಕ್ಷಣನೇ ನಮಗೆ ಗೊತ್ತಾಯ್ತು, ಅದನ್ನೇ ಬರೆಯೋಣ. ಸರಿನಾ? ಸೊ ವಿ ಎಂ ವಿಲ್ ಬಿ ಈಕ್ವಲ್ ಟು ಎಷ್ಟು ಬಂದಿದ್ದು ನಮಗೆ 141.4 ವೋಲ್ಟ್ಸ್. ಸೊ ವೋಲ್ಟ್ಸ್ ಬರೆಯೋದನ್ನ ಮರಿಬಾರ್ದು, ಎಸ್ ಐ ಯೂನಿಟ್. ನೆಕ್ಸ್ಟ್ ಆಂಗುಲರ್ ಫ್ರೀಕ್ವೆನ್ಸಿ ನಾವು ಇಲ್ಲಿ ಕಂಪೇರ್ ಮಾಡಿದಾಗಲೇ ಗೊತ್ತಾಯ್ತು, ಏನದು? π/6. ಸೊ ಇಲ್ಲಿ ಬರಿತಾ ಹೋಗ್ತೀನಿ. ಮೂರನೇದು 5 ವಿಲ್ ಬಿ ಈಕ್ವಲ್ ಟು π/6. ನೋಡಿ, ಅರ್ಧ ಕೆಲಸ ಮುಗೀತು, ಅದಕ್ಕೇನು ಎಸ್ ಐ ಯೂನಿಟ್ ಬರೆಯಂಗಿಲ್ಲ. ನೆಕ್ಸ್ಟ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫ್ರೀಕ್ವೆನ್ಸಿ ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಒಮೆಗಾ ಇದೆಯಲ್ಲ, ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಯಾವ ರೀತಿ ಅಂತಂದ್ರೆ ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf. ಏನು? ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf. ಸೊ ಈಗ ನನಗೆ ಎಫ್ ವ್ಯಾಲ್ಯೂ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಒಮೆಗಾ ಈ 2π ಅನ್ನ ಈ ಕಡೆ ಕಳಿಸಿದ್ರೆ ಅವು ಡಿನಾಮಿನೇಟ್ರಿಗೆ ಬರ್ತವೆ. ಯಾಕೆ? ಮಲ್ಟಿಪ್ಲಿಕೇಶನ್ ಇರೋದು, ಅದಕ್ಕೋಸ್ಕರ. ಸೊ ಫ್ರೀಕ್ವೆನ್ಸಿ ವಿಲ್ ಬಿ ಈಕ್ವಲ್ ಟು ಒಮೆಗಾ ಬೈ 2π. ಸೊ ಫ್ರೀಕ್ವೆನ್ಸಿ ವಿಲ್ ಬಿ ಈಕ್ವಲ್ ಟು ಒಮೆಗಾ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ? 628. ಕಂಪೇರ್ ಮಾಡಿದಾಗ ನಮಗೆ ಗೊತ್ತಾಯ್ತು 628 ವರ್ಲ್ಡ್ ಡಿವೈಡೆಡ್ ಬೈ 2π. ಸೊ ಪೈ ಜಾಗಕ್ಕೆ 3.14 ಆಗಲಿ 22/7 ಆಗಲಿ ಹಾಕ್ಬಾರ್ದು. ಸೊ ಪೈ ಅಂತಾನೆ ಹಾಕ್ಬೇಕು. ಯಾವ ರೀತಿ? ಫಸ್ಟ್ ಡಿನಾಮಿನೇಟರ್ ಸಾಲ್ವ್ ಮಾಡ್ಕೊಳ್ಳೋಣ. 2 ಇಂಟು ಪೈ ಅಂತ ಅಂದ್ರೆ ಶಿಫ್ಟ್ ಅನ್ನ ಒತ್ಬಿಟ್ಟು ಇಲ್ಲಿ EXP ಅಂತ ಕಾಣುತ್ತೆ ಕೆಳಗಡೆ, ಅಲ್ಲಿ ಸಣ್ಣದಾಗೆ ಮೇಲ್ಗಡೆ ಪೈ ಅಂತ ಬರ್ದಿರ್ತಾರೆ, ಅದನ್ನ ಪ್ರೆಸ್ ಮಾಡಿ ಅಷ್ಟೇ. ಗೊತ್ತಾಯ್ತಾ? ಏನು? 2 ಇಂಟು ಪೈ ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ತಿ EXP ನ ಬಟನ್ ಇರುತ್ತೆ, ಅದ್ರ ಮೇಲೆ ಸಣ್ಣದಾಗಿ ಪೈ ಅಂತ ಬರ್ದಿರ್ತಾರೆ, ಅದನ್ನ ಪ್ರೆಸ್ ಮಾಡಿ ಈಸ್ ಈಕ್ವಲ್ ಟು ನ ಪ್ರೆಸ್ ಮಾಡಿದ್ರೆ 2π ವ್ಯಾಲ್ಯೂ ಬಂತು. ಎಷ್ಟು ನಮಗೆ? ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 628 ವೋಲ್ಟ್ ಡಿವೈಡೆಡ್ ಬೈ 6.28. ಸೊ ಡಿವೈಡ್ ಮಾಡಿ 628 ವೋಲ್ಟ್ ಡಿವೈಡೆಡ್ ಬೈ 6.28. ಸೊ ವ್ಯಾಲ್ಯೂ ಈಸ್ 100. ಸೊ ಫ್ರೀಕ್ವೆನ್ಸಿ ಈಸ್ 100. ಏನು? ಎಸ್ ಐ ಯೂನಿಟ್ ಹರ್ಟ್ಸ್. ಗೊತ್ತಾಯ್ತಾ? ಸೊ ಫ್ರೀಕ್ವೆನ್ಸಿದು ಎಸ್ ಐ ಯೂನಿಟ್ ಈಸ್ ಹರ್ಟ್ಸ್. ಸೊ 100 ಹರ್ಟ್ಸ್ ಬಂತು. ನೆಕ್ಸ್ಟ್ ಫಾರ್ಮ್ ಫ್ಯಾಕ್ಟರ್. ಸೊ ಫಾರ್ಮ್ ಫ್ಯಾಕ್ಟರ್ ಅನ್ನ ನಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂನೇ ಬರೋದು, ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಫಾರ್ಮ್ ಫ್ಯಾಕ್ಟರ್ ವಿಲ್ ಬಿ ಈಕ್ವಲ್ ಟು 0.707 Vm ವೋಲ್ಟ್ ಡಿವೈಡೆಡ್ ಬೈ 0.637 Vm. ಗೊತ್ತಾಯ್ತಾ? ಏನು? 0.707 Vm ವೋಲ್ಟ್ ಡಿವೈಡೆಡ್ ಬೈ 0.637 Vm. ಇವೆರಡು ಕೂಡ ಕಾನ್ಸ್ಟೆಂಟ್ ವ್ಯಾಲ್ಯೂಸ್. Vm ನಮಗೆ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ 0.707 ವೋಲ್ಟ್ ಡಿವೈಡೆಡ್ ಬೈ 0.637 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 1.10 ಬರ್ತಾ ಹೋಗುತ್ತೆ. 1.10 ಅಥವಾ 1.11 ಅಂತ ಬರಿತಾ ಹೋಗಿ 1.109890 ಅಂತ ಎಲ್ಲ ಬರ್ತಾ ಹೋಗುತ್ತೆ. ಸೊ 1.11 ಅಂತ ಬರಿತಾ ಹೋಗ್ಬೋದು. ಸರಿನಾ? ಫಾರ್ಮ್ ಫ್ಯಾಕ್ಟರ್ ಇಸ್ 1.11. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ? ವೋಲ್ಟೇಜ್ ಅಟ್ ಟೈಮ್ ಇಸ್ ಈಕ್ವಲ್ ಟು 0.15 ಸೆಕೆಂಡ್. ಸೊ ಜಾಗ ಎಲ್ಲಿದೆ? ಸೊ ಇಲ್ಲೇ ಬರಿತಾ ಹೋಗ್ತೀನಿ ನೋಡಿ, ಇಲ್ಲಿ ಬರಿತೀನಿ, ನೀಟಾಗಿ ನೋಡ್ಕೋಬೇಕು. ಸ್ಕ್ರೀನ್ ಶಾಟ್ ತಕೊಂಡಾಗ ಗೊತ್ತಾಗ್ಬೇಕು ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂತ. ಸೊ 6th ಒಂತಿಗೆ ಆನ್ಸರು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಇಲ್ಲಿ ನಮಗೆ ಒಂದು ಈಕ್ವೇಶನ್ ಅನ್ನ ಕೊಟ್ಟಿದ್ದಾರಲ್ವಾ, ಇಲ್ಲಿ ಟಿ ಇದೆ ನೋಡಿ, ಈ ಟಿ ಜಾಗಕ್ಕೆ ಏನನ್ನ ರಿಪ್ಲೇಸ್ ಮಾಡಬೇಕು? 0.015. ಸೊ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮ್ಮ ಕ್ಯಾಲ್ಕುಲೇಟರ್ ಯಾವತ್ತಿದ್ರೂ ಕೂಡ ರೇಡಿಯನ್ ಮೋಡಲ್ ಇರಬೇಕು. ಸೊ ರೇಡಿಯನ್ ಮೋಡಿಗೆ ನೀವು ಫಿಕ್ಸ್ ಮಾಡ್ಕೊಳ್ಳಿ, ಏನಿಲ್ಲ, ಸಿಂಪಲ್. ಇಲ್ಲಿ ಮೋಡನ್ನ ಒತ್ತಿ 2 ಸಲ ರೇಡಿಯನ್ ಅಂತ ಕಾಣಿಸುತ್ತೆ, ಅಲ್ಲಿಗೆ ಪ್ರೆಸ್ ಮಾಡಿದ್ರೆ ರೇಡಿಯನ್ ಮೋಡಿಗೆ ಕನ್ವರ್ಟ್ ಆಗುತ್ತೆ. ಸೊ ರೇಡಿಯನ್ ಮೋಡಿಗೆ ಕನ್ವರ್ಟ್ ಆದ್ಮೇಲೆ 141. ಸೊ ವಿ ವಿಲ್ ಬಿ ಈಕ್ವಲ್ ಟು 141.4 ಇಂಟು ಸೈನ್ ಇಂಟು 628 ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ? 0.015. ಸರಿನಾ? ನೆಕ್ಸ್ಟ್ ಮೈನಸ್ π/6. ಸೊ ಅಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಹಾಕಿ 141.4 ಸೈನ್ ಇಂಟು 628 ಇಂಟು ಟೈಮ್ ಎಷ್ಟು? 0.015 ಮೈನಸ್ π/6 ಬರ್ಬೇಕು. ಸೊ ಪೈ ಯಾವ ರೀತಿ ಬರ್ಸೋದು? ಶಿಫ್ಟ್ ಅನ್ನ ಒತ್ಬಿಟ್ಟು ಇಲ್ಲಿ EXP ಒತ್ತಿದ್ರೆ ಪೈ ಬರುತ್ತೆ. ನೆಕ್ಸ್ಟ್ ಬೈ 6 ಅಂತ ಅಂದ್ರೆ ಇಲ್ಲಿ ಡಿವಿಷನ್ ಸಿಂಬಲ್ ಅನ್ನ ಹೊಡೆದ್ಬಿಟ್ಟು 6 ಅನ್ನ ಒತ್ರಿ ಅಷ್ಟೇ. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ಸೊ ವ್ಯಾಲ್ಯೂ ಈಸ್ 71.284 ವೋಲ್ಟ್ಸ್. ಸರಿನಾ? ಸೊ ರೇಡಿಯನ್ಸ್ ಅಲ್ಲಿ ಇಟ್ಕೊಂಡ್ರೆ ಮಾತ್ರ ನಮಗೆ ವ್ಯಾಲ್ಯೂ ಕರೆಕ್ಟ್ ಬರೋದು. ಮೋಡನ್ನ ಏನಾದ್ರೂ ನೀವು ಡಿಗ್ರಿ ಮೋಡಲ್ ಇಟ್ಕೊಂಡ್ರೆ ವ್ಯಾಲ್ಯೂ ಕರೆಕ್ಟ್ ಬರಲ್ಲ. ವೋಲ್ಟೇಜ್ ಈಸ್ 71.284 ವೋಲ್ಟ್ಸ್. ಸೊ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ.
ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಲೇಬೇಕು. ಯಾಕಂದ್ರೆ ಒಂದೇ ತರದ ಪ್ರಾಬ್ಲಮ್ಸ್ ಅನ್ನ ಕೇಳಲ್ಲ ಅವರು, ಒಂದು 3-4 ತರದ ಪ್ರಾಬ್ಲಮ್ಸ್ ಅನ್ನ ನೀವು ಕೂಡ ಕಲ್ತ್ಕೊಂತ ಹೋದ್ರೆ ಎಲ್ಲಾ ಟೈಪ್ ಆಫ್ ವೆರೈಟಿಗಳನ್ನು ಕೂಡ ಕಲ್ತಂಗಾಗುತ್ತೆ. ಸೊ ಅವಾಗ ನಿಮ್ಗೂ ಕೂಡ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ, ಯಾವುದೇ ಒಂದು ಪ್ರಾಬ್ಲಮ್ ಅನ್ನು ಕೂಡ ಎಕ್ಸಾಮ್ ಅಲ್ಲಿ ನಾನು ಸಾಲ್ವ್ ಮಾಡ್ತೀನಿ ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.